ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಸಂಡೇ ವ್ಲಾಗ್. ಇವತ್ತು ರಾಯರ ಆರಾಧನೆ ಫಸ್ಟ್ ಡೇ, ಅಂದರೆ ಧ್ವಜಾರೋಹಣ. ಸೊ ಈ ಸುದಿನ ನಮ್ಮ ತಂಗಿ ಮಗಂಗೆ ಅನ್ಮೂರ್ತ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಮ್ಮ ನಳ ಮಹಾರಾಣಿ ಎಲ್ಲ ಅಡುಗೆ ನಾನು ಎದ್ದೇಳೋಷ್ಟರಲ್ಲೇ ಮುಗಿಸ್ಬಿಟ್ಟಿದ್ದಾಳೆ ಹೂರ್ಣಕ್ಕೆ ಹಾಕಿ. ಏನೇನು ಸ್ಪೆಷಲ್ ಮಾಡಿ ಅಮ್ಮ? ಬೀನ್ಸ್ ಪಲ್ಯ, ಉಪ್ಪಿನಕಾಯಿ, ಸಾರು, ಭಾತು, ಪಾಯಸ. ಇಷ್ಟು ಅಡುಗೆ ಒಬ್ಳೆ ಎಲ್ಲ ಅವಳೇ ರೆಡಿ ಮಾಡಿಕೊಂಡು ಎಲ್ಲಾನು ಕುಕ್ ಮಾಡಿ ರೆಡಿ ಮಾಡಿದ್ದಾಳೆ. ಅದು ನಾವೆಲ್ಲ ಎದ್ದೇಳೋಷ್ಟರಲ್ಲಿ. ಇವಾಗ ಬಿಸಿ ಬಿಸಿಯಾಗಿ ಕಡುಬು ರೆಡಿ ಆಗ್ತಿದೆ. ಕಬು ನೋಡಿ, ಅಡುಗೆ ನೋಡ್ತಿದ್ರೆ ಯಾವಾಗ ಊಟ ಮಾಡ್ತೀವೋ ಅನಿಸ್ತಿದೆ. ಸೊ ನನ್ನ ತಂಗಿ ಮಗನ ಅನ್ಮೂರ್ತ ಟೈಮಲ್ಲೇ ನಮ್ಮ ಚಿಕ್ಕಮ್ಮ ಅವ್ರ ಮನೇಲೂ ಫಂಕ್ಷನ್ ಇರೋದ್ರಿಂದ ಅವರೆಲ್ಲರೂ ಬರೋಕ್ಕಾಗ್ತಿಲ್ಲ. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಿದ್ದೀವಿ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಹಾಯ್ ದೊಡ್ಡಮ್ಮ, ನೋಡ್ತಿದ್ದೀರಾ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್? ಥ್ಯಾಂಕ್ ಯು. ಹಾಯ್ ಕಕ್ಕ. ಬೆಂಗಳೂರಿಂದ ಮಂತ್ರಾಲಯ ಬರೋದು ನಾವು 50 ಸತಿ ಆಗ್ತದೆ. ಅಣ್ಣ ತಮ್ಮ ಮ್ಯಾಚಿಂಗ್. ಪ್ರದ್ಯುಮ್ನ ಅವ್ರೊಂದು ಗ್ರೀನ್ ಕಲರ್ ಮಾಡಿ ಉಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ಗ್ರೀನ್. ನಮ್ ದೊಡ್ಡಮ್ಮ ನಮ್ಮಮ್ಮಂಗೆ ಹೆಲ್ಪ್ ಮಾಡಕ್ಕೆ ಕಡುಬು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಸೀದಾ ಫೀಲ್ಡ್ಗೆ ಇಳಿದಿದ್ದಾರೆ. ಇವತ್ತು ಛಾಯಾ, ನಾಗೇಶ್ ಅವರೆಲ್ಲ ಬಣ ಶಾಮಣ್ಣ, ಅಪರ್ಣ, ಭಾವ ಎಲ್ಲ ಒಂದೇ ದಿನ ಎರಡೆರಡು ಫಂಕ್ಷನ್ ಇದ್ರೆ ಇದೊಂದು ಪ್ರಾಬ್ಲಮ್. ಮಾಡ್ಕೊಂತಿದ್ದೀವಿ. ಛಾಯಾ, ನಾಗೇಶ, ಶಾಮಣ್ಣ, ಅಪರ್ಣ, ಮೇದಿನಿ, ಭಾವ, ಚಿಕ್ಕಕ್ಕ, ನಿಮ್ಮಕ್ಕ ಎಲ್ಲಾರು ಹೇಳ್ಬೇಕಂತಿತ್ತು. ಫಂಕ್ಷನ್ ಇದ್ದಿದ್ದಕ್ಕ ಮಂತ್ರಾಲಯದಲ್ಲಿ ಶೆಕಿ ಎಷ್ಟಿದೆ ಅಂತ ನಮ್ಮ ಅಮ್ಮನ ಮುಖ ನೋಡಿದ್ರೆ ಗೊತ್ತಾಗ್ತದ. ಕುಂಕುಮ ಇಳಿದ್ ಮೂಗ್ ಮೇಲ್ ಬರ್ತದ. ಹಾಯ್. ಹಿಂಗ್ ತಿರುಗಿ ಬಂದ್ರಿ. ಆನಿ ಬಲ ಬಂತು. ನಮ್ಮ ಮೊಮ್ಮಗನ್ ಖುಷಿ ಬಂದಿಲ್ಲ. ಹೌದಾ? ಇಲ್ಲಾಂದ್ರೆ ಡೆಲಿವರಿ ಆದ ತಕ್ಷಣ ನಮ್ಮ ಮಕ್ಕಳು ಎಲ್ಲಾರನ್ನ ಫಸ್ಟ್ ದೊಡ್ಡಮ್ಮನೆ ಎತ್ಕೊಂಡಿದ್ದು ಆಪರೇಷನ್ ಥಿಯೇಟರ್ ಇಂದ. ಏನ್ ಬಂಗಾರಿ ನೋಡಲ್ಲಿ, ಕಡುಬು ತಿಂತೀಯಾ? ಕಬು. ಓಕೆ, ಎಲ್ರಿಗೂ ಟೈಮ್ ಆಗಿದೆ, ಊಟ ಮಾಡ್ತಾರೆ ಇವಾಗ. ನಮ್ಮಮ್ಮ ಅಡ್ಗೆ ಹೆಂಗ್ ಮಾಡಾಳ ಅಂತ ಕೇಳೋಣ. ಹಾಯ್ ಮಾಡು. ಹಾಯ್. ನನ್ನ ಮಗನ ರೆಡಿನೇ ಮಾಡಿಲ್ಲ ಪಾಪ. ಅರ್ಜೆಂಟಲ್ಲಿ ಹಂಗೆ ಮಡಿ ಒಂದು ಉಡ್ಸಿದ್ದೀನಿ ಅವನಿಗೆ. ನಂಗೆ ಕೊಡು. ಹಾಕಿನಪ್ಪ ಮಮ್ಮ ಆಂಟಿ ತಾತನ ಜೊತೆ ಕೂತ್ಕೊಂಡು
ತಡಿ ನಮ್ಮಮ್ಮ ಏನದು ನಿಧಾನ ಕೂಡ್ರಿ ಸದ್ದಿನೋರು ಜಯ ವೈನಿ ನಿಧಾನ ಕೂಡ್ರಿ. ಅಡಿಗೆ ಹೆಂಗಾಗದ ದೊಡಮ್ಮ? ಸೂಪರ್ ಆಗಿದೆ. ಸೂಪರಾ? ಅಡಿಗೆ ಹೆಂಗಾಗದ ಸುಜನಾ? ಸೂಪರ್. ಪ್ರದ್ಯುಮ್ನ ಅವ್ರೆ ಅಡಿಗೆ ಹೆಂಗಾಗದ? ತಿಂದಿಲ್ವಾ? ಅಪ್ಪ ಅಡಿಗೆ ಹೆಂಗಾಗದ? ಸೂಪರ್ ಸೂಪರ್. ಆಲ್ ಕ್ರೆಡಿಟ್ಸ್ ಟು ಒನ್ ಆ್ಯಂಡ್ ಓನ್ಲಿ ಬೊಜ್ಜಕ್ಕ. ಚಲೋ ಮಾಡಿ ಅಡಿಗೆ. ಊಟ ಆಯ್ತು ಅಂತ ಶಾವಿಗೆ ಪಾಯಸ ನಿನ್ ಮೀರ್ಸೋರು ಯಾರಿಗೂ ನೋಡಿ. ನಾಳೆ ಬೆಳಿಗ್ಗೆ ಅಷ್ಟು ಟೇಸ್ಟ್ ಆಗಿ ಮಸ್ತಾಗ. ಹಾಯ್, ನಾನು ಅವಾಗಲೇ ಹೇಳಿದ್ನಲ್ಲ, ಇವತ್ತು ರಾಯರ ಆರಾಧನೆ ಫಸ್ಟ್ ಡೇ. ಸೊ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ ಮಠದಲ್ಲಿ. ನಾವು ರಾಯರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ಆರಾಧನೆಗೆ ಯಾವ ಥರ ಅಲಂಕಾರ ಆಗಿದೆ, ಡೆಕೋರೇಷನ್ ಆಗಿದೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನೋಡ್ತಿದ್ದೀರಲ್ಲ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಆರಾಧನೆಗೆ ಅಂತ. ಪ್ರತಿ ವರ್ಷವೂ ಇದೇ ಥರ ಕಣ್ತುಂಬಿ ಬರೋ ಥರ ಡೆಕೋರೇಷನ್ ಮಾಡಿಸಿರ್ತಾರೆ. ಇಡೀ ಊರಿಗೆ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿರ್ತಾರೆ. ನಿಜ ನಾವಂತೂ ಪ್ರತಿ ವರ್ಷವೂ ಆರಾಧನೆ ಯಾವಾಗ ಬರುತ್ತೋ ಅಂತ ಕಾಯ್ತಿರ್ತೀವಿ. ಹಾಗೆ ಡೆಕೋರೇಷನ್ ಹೆಂಗಿರುತ್ತೋ ಹಾಗೆ ಭಕ್ತಾದಿಗಳೂ ಅಷ್ಟೇ ಜನ ಬರ್ತಿರ್ತಾರೆ. ಆ್ಯಂಡ್ ಇತ್ತೀಚೆಗೆ ಟ್ರಾಫಿಕ್ನೂ ತುಂಬ ಆಗಿರುತ್ತೆ ಮಂತ್ರಾಲಯದಲ್ಲಿ. ಎಷ್ಟು ಭಕ್ತಾದಿಗಳು ಬರ್ತಾರೆ ಅಂದರೆ ಕೌಂಟ್ಲೆಸ್ಸು. ಆ್ಯಂಡ್ ನನ್ನ ಮಗ ಆಚೆ ಹೋಗ್ಬಿಟ್ರೆ ಸಾಕು, ಕೆಳಗಡೆ ಬಿಡು ನಡೀತೀನಿ ಅಂತಾನೆ. ಟೆಂಪಲ್ಗೆ ಹೋಗೋದ್ರಿಂದ ಅವನಿಗೆ ಶೂಸ್ ಹಾಕಿರಲಿಲ್ಲ, ಕೆಳಗೆ ಬಿಡಲ್ಲ ಅಂದರೂ ಕೇಳ್ತಿರ್ಲಿಲ್ಲ, ಇಳಿದು ನಡ್ಕೊಂಡು ಹೋಗ್ತಿದ್ದ. ಗಾಡಿ ಬಂದರೂ ನೋಡ್ತಿರ್ಲಿಲ್ಲ. ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ನೋಡ್ತಿದ್ದೀರಲ್ಲ, ನಾವು ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ಹತ್ರ ಅಂತೂ ಸ್ವರ್ಗನೇ ಅದು. ಅಪ್ಪ, ಸುಬುಧೇಂದ್ರ ತೀರ್ಥರು ಬಂದಾದಮೇಲೆ ಈ ಮಂತ್ರಾಲಯ ರಾಯರ ಮಠ ಎಷ್ಟು ರೆನೋವೇಷನ್ ಆಗಿದೆ, ಎಷ್ಟು ಕಣ್ತುಂಬಿ ಬರೋ ಥರ ಆಗಿದೆ ಅಂತ ನಿಮ್ಮ ಕಣ್ಣೆದ್ರಿಗೆ ಇದೆ. ನಿಜ ಸ್ವರ್ಗ ಥರ ಮಾಡಿದ್ದಾರೆ ರಾಯರ ಮಠನ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮಗಂತೂ ಆರಾಧನೆ ನಿಜ ಅದು ಮಾತೇ ಬರಲ್ಲ, ಆರಾಧನೆ ಬರುತ್ತೆ ಅಂದರೆ ಅಷ್ಟು ಕಾಯ್ತಿರ್ತೀವಿ ನಾವು. ಸೊ ನೋಡ್ತಿದ್ರಲ್ಲ ರಶ್ಶೂ ಯಾವ ಥರ ಇದೆ ಅಂತ. ಫುಲ್ಲು ಜನ ಇದ್ದಾರೆ. ಇದು ಏನೂ ಅಲ್ಲ, ಇನ್ನೂ ಇವತ್ತು ಡೇ 1 ಅಲ್ವಾ ಆರಾಧನೆಗೆ. ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ದಿವಸ ತೋರಿಸ್ತೀನಿ ನಿಮಗೆ ವ್ಲಾಗ್ ಮಾಡಿ. ಎಷ್ಟು ಜನ ಇರ್ತಾರೆ ಅಂದರೆ ಒಂದು ಇರುವೆ ಹೋಗೋಕ್ಕೂ ಜಾಗ ಇರಲ್ಲ. ನೋಡ್ತಿದ್ದೀರಲ್ಲ, ಧ್ವಜಾರೋಹಣ ಮುಗ್ದಿತ್ತು ನಾವು ಹೋಗೋಷ್ಟರಲ್ಲಿ. ಸ್ವಾಮಿಗಳು ಧ್ವಜಾರೋಹಣ ಮುಗಿಸ್ಕೊಂಡು ಇವಾಗ ಮಠದಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ನಾವು ಮಂಚಾಲಮ್ಮ ದರ್ಶನ ಮುಗಿಸ್ಕೊಂಡು ಇವಾಗ ರಾಯರ ದರ್ಶನಕ್ಕೆ ಬಂದ್ವಿ. ಅದು ದರ್ಶನ ಆದಮೇಲೆ ಇನ್ನು ನನ್ನ ಮಗ ಪ್ರಾಕಾರದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದ. ಯಾರ್ಯಾರೋ ಬಂದವ್ರು ಸ್ಟ್ರೇಂಜರ್ಸ್ ಎಲ್ರೂ ಮಾತಾಡಿಸ್ತಿದ್ದ ಅವನು. ಯಾರು ಅಂತಲೂ ನೋಡ್ತಿರ್ಲಿಲ್ಲ. ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಡೋದು, ಮಾತಾಡೋದು. ಅಷ್ಟೊಂದು ಜನ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ಇಡೀ ಮಂತ್ರಾಲಯದಲ್ಲಿ ಪ್ರತಿಯೊಬ್ಬರು ಬಿಸಿಲು ಶೆಕಿ ಅಂತಿರ್ತಾರೆ. ಬಟ್ ರಾಯರ ಮಠದಲ್ಲಿ ಕೂತ್ಕೊಂಡ್ರೆ ಆಚೆ ಬರೋ ಮನಸ್ಸೇ ಆಗಲ್ಲ, ಅಷ್ಟು ತಣ್ಣಗಿದೆ ಮಠದಲ್ಲಿ. ಇದೂ ಸುಬುಧೇಂದ್ರ ತೀರ್ಥರು ಬಂದ ಮೇಲೆ ಮಾಡಿರೋ ಚೇಂಜಸ್. ಆ ದೊಡ್ಡ ಫ್ಯಾನ್ಸ್ ಹಾಕ್ಸಿದ್ದಾರೆ ಪ್ರಾಕಾರದಲ್ಲಿ. ಅದರಿಂದ ಇಡೀ ಪ್ರಾಕಾರ ಅಷ್ಟು ತಣ್ಣಗಿರುತ್ತೆ. ಭಕ್ತಾದಿಗಳಿಗೆ ಎಲ್ಲ ಅನುಕೂಲನೂ ಮಾಡ್ತಿದ್ದಾರೆ ಸುಬುಧೇಂದ್ರ ತೀರ್ಥರು ಬಂದಾದಮೇಲೆ. ಇದು ತುಂಬ ಖುಷಿ ಪಡೋ ವಿಷಯ. ಇನ್ನು ನನ್ನ ಮಗಂಗೆ ನಿದ್ದೆ ಬಂದು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾವು ಮನೆಗೆ ಬಂದುಬಿಟ್ವಿ. ರಥೋತ್ಸವಕ್ಕೆಲ್ಲ ನಿಲ್ಲಕ್ಕೆ ಹೋಗಲಿಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್.